ತುಂಬ ಜನ ಹೆಣ್ಮಕ್ಳು ಏನು ಹೇಳ್ತಾರೆ, ವೈ ಶುಡ್ ಐ ಪ್ಲೀಸ್ ಹಿಮ್, ಅವರಿಗೋಸ್ಕರ ನಾನು ಏನಕ್ಕೆ ಮೇಕಪ್ ಮಾಡಿ, ಅವರಿಗೋಸ್ಕರ. ಇಟ್ಸ್ ನಾಟ್ ಅಬೌಟ್ ಹಿಮ್. ಸಿ, ಕಾನ್ಫಿಡೆನ್ಸ್ ಅನ್ನೋದು ಇಟ್ ಡಸಂಟ್ ಡೆವಲಪ್ ಓವರ್ ಅ ನೈಟ್. ಇವಾಗ ನೀವು ಇಷ್ಟು ವರ್ಷದಿಂದ ನೀವು ಯು ಆರ್ ಇನ್ ಪಬ್ಲಿಕ್ ಲೈಫ್, ಯು ಡೋಂಟ್ ಗೆಟ್ ದಿಸ್ ಕಾನ್ಫಿಡೆನ್ಸ್ ಓವರ್ ನೈಟ್. ಯು ಹ್ಯಾವ್ ರಿಯಲಿ ವರ್ಕ್ಡ್ ಹಾರ್ಡ್ ಇಫ್ ಯು ಸಿ ಯುವರ್ ಜರ್ನಿ, ಅಲ್ವಾ? ಸೊ ಕಾನ್ಫಿಡೆನ್ಸ್ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ವರ್ಕ್. ಎಕ್ಸಾಂಪಲ್, ಹೌ ಯು ಕೀಪ್ ಯೋರ್ ನೇಲ್ಸ್, ಹೌ ಯು ಡ್ರೆಸ್ ಅಪ್ ಅಟ್ ಹೋಮ್. ಮನೇಲಿದ್ದಾಗ ವಿ ಡ್ರೆಸ್ ಅಪ್ ಲೈಕ್ ಹೋಮ್ಲೆಸ್ ಈವನ್ ದೋ ವಿ ಆರ್ ಲಿವಿಂಗ್ ಇನ್ ಹೋಮ್. ಬೇಡ. ಈಚ್ ಟೈಮ್ ಯು ಪಾಸ್ ಬೈ ಮಿರರ್ ಯು ಲೈಕ್, ಯಾಕೆ ಹಿಂಗಿದ್ದೀನಿ, ಯುನೋ. ನಾ ಫಸ್ಟ್ ಆಫ್ ಆಲ್ ವಿಮೆನ್ ಆರ್ ವೆರಿ ಇನ್ಸೆಕ್ಯೂರ್ ಅಬೌಟ್ ಅವರ್ ಸೆಲ್ಫ್. ಯಾಕಂತ ಹೇಳಿದ್ರೆ ಎವ್ರಿ ಫೇಸ್ ಆಫ್ ಅ ಮೆನ್ಸ್ಟ್ರಲ್ ಸೈಕಲ್ ನಮ್ಮ ಬಾಡಿ ಚೇಂಜ್ ಆಗುತ್ತೆ. ಈಚ್ ಟೈಮ್ ವಿ ಸಿ ವಿ ಆರ್ ವೆರಿ ಹಾರ್ಶ್ ಆನ್ ಅವರ್ ಸೆಲ್ಫ್. ನೋಡು, ನಾನು ದಪ್ಪ ಇದ್ದೀನಿ, ಕಪ್ಪಗಿದ್ದೀನಿ, ಕುಳ್ಳುಕ್ಕಿದ್ದೀನಿ. ಬಟ್ ಎಷ್ಟೋ ಜನ ನೋಡಿ ಹಾಗಿದ್ರೆ ನೀವು ಮೋಸ್ಟ್ ಬ್ಯೂಟಿಫುಲ್ ವೆಮೆನ್ ಆರ್ ಸಿಂಗಲ್ ಟುಡೇ. ಶಕೀರಾ ಆರ್ ಯು ನೇಮ್ ಇಟ್, ಸೋ ಮೆನಿ ಪೀಪಲ್, ಅಲ್ವಾ? ಹಾಗಿದ್ರೆ ನೋಡೋಕೆ ಅತಿ ಸುಂದರ ಇರಲ್ಲ, ಯಾಕೆ ಡಿವೋರ್ಸ್ ಆಗ್ತಾಯಿದ್ರು, ಸಿಂಗಲ್ ಆಗ್ತಿದ್ದಾರೆ? ನೋ, ಬ್ಯೂಟಿ ಇಸ್ ಅ ಫೇಡಿಂಗ್ ಫೆನಾಮಿನಾ. ಬ್ಯೂಟಿ ಅನ್ನೋದು ಹೌದು ನಿಜ, ಆದರೆ ನಿಮ್ಮನ್ನು ನೀವು ಇನ್ನರ್ ಪೀಸ್, ಇನ್ನರ್ ಬ್ಯೂಟಿ ಎಲ್ಲವೂ ಇಂಪಾರ್ಟೆಂಟ್. ನೀವು ಪ್ಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸಿ, ಎನರ್ಜಿ ನೀವು ಯಾರೂ ಅದನ್ನು ಬಚ್ಚಿಡೋಕ್ಕಾಗಲ್ಲ. ಬಿಫೋರ್ ಯು ಸ್ಪೀಕ್, ಯುವರ್ ಎನರ್ಜಿ ಸ್ಪೀಕ್ಸ್. Right? Before you open your mouth, your energy says a lot about you. So ಆ ಒಳಗಿನ ಕೆಲಸವನ್ನು ಮಾಡ್ತಾ ಬನ್ನಿ. ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಲವ್ ಯುವರ್ ಸೆಲ್ಫ್, ಬಿ ಕೈಂಡ್ ಟು ಯುವರ್ ಸೆಲ್ಫ್. ದೆನ್ ಎಲ್ಲವೂ ಚೇಂಜ್ ಆಗ್ತಾ ಹೋಗುತ್ತೆ. ಇಫ್ ಯು ಆರ್ ಅನ್ಕೈಂಡ್, ಇಫ್ ಯು ಆರ್ ಇರಿಟೇಟೆಡ್, ಸಿಟ್, ಒಂದು ನಿಮಿಷ ಕೂತ್ಕೊಂಡು ಕೇಳ್ಕೊಳ್ಳಿ, ಯಾಕೆ, ಏನಕ್ಕೆ ಆಗ್ತಾ ಇದೆ ಅಂತ. ನೋಡಿ, ಪ್ರತಿಯೊಂದು ಎಮೋಷನ್ ನಿಮ್ಮ ಬಾಡಿಯಲ್ಲಿ ಇಟ್ ಸ್ಟೋರ್ಸ್. ನೀವು ನೋಡಿರೋ ಹೆಣ್ಣುಮಕ್ಳು ಕೆಲವು ಸತಿ ದಪ್ಪ ಆಗಿಬಿಡ್ತಾರೆ ಮದುವೆ ಆದ ತಕ್ಷಣ. ಸೊ ಇಟ್ ಈಸ್ ನಾಟ್ ಬಿಕಾಸ್ ಮೃಷ್ಟಾನ್ನ ಭೋಜನ ತಿಂತಿದ್ದಾರೆ ಅಂತ. ಎಕ್ಸೆಸಿವ್ ಸ್ಟ್ರೆಸ್. ಯಾಕಂತ ಹೇಳಿದ್ರೆ ಯುವರ್ ಬ್ರೈನ್ಸ್ ಇಸ್ ವಿ ಮೇ ನಾಟ್ ಗೆಟ್ ಫುಡ್, ಇಟ್ ವಿಲ್ ಸ್ಟಾರ್ಟ್ ಸ್ಟೋರಿಂಗ್ ಫುಡ್. ಯುವರ್ ಕಾರ್ಟಿಸಾಲ್ ಲೆವೆಲ್ ಯಾವಾಗ ಹೈ ಇರುತ್ತೆ. ಅದಲ್ಲದೆ ಓಕೆ, ಸೊ ಏನಾಗುತ್ತೆ ಅಂತ ಹೇಳಿದ್ರೆ ವಿ ಸ್ಟಾಪ್ ರೆಸ್ಪೆಕ್ಟಿಂಗ್ ಅವರ್ ಸೆಲ್ಫ್, ಟೇಕಿಂಗ್ ಗುಡ್ ಕೇರ್ ಆಫ್ ಅವರ್ ಸೆಲ್ಫ್. ದಟ್ ಈಸ್ ವೆರಿ ರಾಂಗ್. ಯಾಕಂತ ಹೇಳಿದ್ರೆ ನಿನ್ನನ್ನೇ ನೀನು ಗೌರವಿಸ್ಕೊಳ್ದೇ ಇದ್ದಾಗ, ನಿನ್ನನ್ನೇ ನೀನು ಪ್ರೀತಿಸ್ಕೊಳ್ದೇ ಇದ್ದಾಗ, ಬೇರೆಯವ್ರು ಎಲ್ಲಿಂದ ಬಂದು ನಿನ್ನ ಪ್ರೀತಿಸ್ತಾರೆ, ಎಲ್ಲಿಂದ ನಿನ್ನ ಗೌರವಿಸ್ತಾರೆ? ಸೊ ಎಲ್ಲವೂ ನಿನ್ನಲ್ಲಿರ್ತಕ್ಕಂಥದ್ದು. ನಾವು ಯಾವಾಗ ನಮ್ಮನ್ನು ಗೌರವ ಅಂತ ಹೇಳಿದ್ರೆ, ನನ್ನ ಸೆಲ್ಫ್ ಲವ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರೆ, ಓ ಚೆನ್ನಾಗಿ ಬ್ಯೂಟಿಫುಲ್ ಆಗಿರಬೇಕು, ನೇಲ್ ಪೇಂಟ್ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕು. ಇಟ್ಸ್ ನಾಟ್ ಸೆಲ್ಫ್ ಲವ್. ಈವನ್ ನಾನು ಮೇಕಪ್ ಇಲ್ಲದೆ ಎಲ್ಲಾದರೂ ಹೋದರೂ ಕೂಡ ಐ ನೋ ದಟ್ ಐ ಆಮ್ ವ್ಯಾಲ್ಯೂಡ್. ನನ್ನ ಕಾನ್ಫಿಡೆನ್ಸ್ ಅಷ್ಟರ ಮಟ್ಟಿಗೆ ಇರಬೇಕು. ದರ್ ಇಸ್ ಸಮ್ ವೆರಿ ಬ್ಯೂಟಿಫುಲ್ ಬುಕ್, ಸೆಲ್ಫ್ ಕಂಪ್ಯಾಷನ್ ಬೈ ಕ್ರಿಸ್ಟಿನ್ ನೆಫ್. ಪಾಸಿಟಿವ್ ಸೆಲ್ಫ್ ಎಸ್ಟೀಮ್, ನೆಗೆಟಿವ್ ಸೆಲ್ಫ್ ಎಸ್ಟೀಮ್ ಅಂತಾರೆ. ಸೊ ನಾವು ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅಂತ ಹೇಳಿದ್ರೆ ವಿ ಟ್ಯಾಗ್ ಅವರ್ ಸೆಲ್ಫ್ ವಿತ್ ಬ್ರ್ಯಾಂಡ್ಸ್, ಅಥವಾ ಈ ಮನೆ ತೊಗೋಬೇಕು, ಈ ಕಾರ್ ತೊಗೋಬೇಕು, ಈ ವ್ಯಕ್ತಿಯನ್ನು ಮದುವೆ ಆಗಬೇಕು, ನನ್ನ ಸೆಲ್ಫ್ ಎಸ್ಟೀಮ್ ಈ ವ್ಯಕ್ತಿಯಿಂದನೇ ಇದೆ ಅಂತ ನಾವು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಟ್ ಪಾಸಿಟಿವ್ ಸೆಲ್ಫ್ ಎಸ್ಟೀಮ್ ಅನ್ನೋದು ಇಟ್ ಇಸ್ ನಾಟ್ ಆಲ್ವೇಸ್ ಕ್ರಾನಿಕ್ ಬೈಯಿಂಗ್ ಸಮಥಿಂಗ್. ಇಟ್ಸ್ ನಾಟ್ ದ್ಯಾಟ್. ಇಟ್ ಈಸ್ ಅಬೌಟ್ ಯು. ನಾನು ಏನೇ ಇಲ್ಲ ಅಂತ ಹೇಳಿದ್ರು ಕೂಡ ನನ್ನನ್ನು ನಾನು ಬೇರೆ ಕಡೆ ಹೋದಾಗ ಐ ನೋ ದಟ್ ಐ ಕ್ಯಾನ್ ವಿನ್ ದ ಕಾನ್ವರ್ಸೇಷನ್. ಐ ನೋ ದಟ್ ಐ ಅಕ್ಸೆಪ್ಟ್ ಮೈ ಸೆಲ್ಫ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ಮೊಮೆಂಟ್ ನಿನಗೆ ನೀನು ಯಾವಾಗ ವ್ಯಾಲಿಡೇಷನ್ ಕೇಳೋದನ್ನು ನಿಲ್ಲಿಸ್ತೀಯಾ, ವೆನ್ ಯು ಅಪ್ರಿಷಿಯೇಟ್ ಯುವರ್ ಸೆಲ್ಫ್, ಯು ಅಪ್ರಿಷಿಯೇಟ್ ಎವ್ರಿ ಫ್ಲಾಸ್. ಸಿ, ನಮಗೆ ವಿ ಕಾಂಟ್ ರಿಲೇಟ್ ವಿತ್ ಪರ್ಫೆಕ್ಷನ್. ಎಲ್ಲಿ ಇಂಪರ್ಫೆಕ್ಷನ್ ಇರುತ್ತೆ ವಿ ಕ್ಯಾನ್ ರಿಲೇಟ್. ನಮ್ಮ ಹಲ್ಲು ಇರ್ಬೋದು, ಅಥವಾ ಕೂದಲು, ಮೂಗಿರ್ಬೋದು, ಪರ್ಫೆಕ್ಟ್ ಆಗಿದ್ದರೆ ವಿ ಕಾಂಟ್ ರಿಲೇಟ್ ವಿತ್ ಅಟ್ ಆಲ್. ಸೊ ದೇವರು ಅದಕ್ಕೆ ನಮ್ಮನ್ನು ಹಾಗೆಲ್ಲ ಸೃಷ್ಟಿ ಮಾಡಿದ್ದಾನೆ. ಈಗ ಯಾರ್ದು ಮನೆಗೆ ಹೋಗ್ತಾರೆ, ಎವ್ರಿಥಿಂಗ್ ಇಸ್ ಸ್ಪೆಕ್ ಆ್ಯಂಡ್ ಸ್ಪ್ಯಾಕ್ ಆ್ಯಂಡ್ ಇಮ್ಯಾಕ್ಯುಲೇಟ್. ಕ್ಯಾನ್ ಯು ರಿಲೇಟೆಡ್ ಇನ್ ದಟ್ ಹೌಸ್? ಅದೇ ಒಂದು ಫ್ರೆಂಡ್ ಮನೆಗೆ ಹೋಗಿ ಯಾವುದೋ ಒಂದು ಸೋಫಾ ಇರುತ್ತೆ, ಮಸ್ತಾಗಿ ಕೂತ್ಕೊಂಡು ಮೂವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀರಾ. ದಟ್ ಈಸ್ ಹೌ ವಿ ಕ್ಯಾನ್ ರಿಲೇಟ್. ಸೊ ಯಾವಾಗಲೂ ನಮ್ಮ ಮೇಲೆ ಆ ಸ್ಟ್ರೆಸ್ ಬೇಡ, ನಾನು ಪರ್ಫೆಕ್ಟ್ ಆಗಿರಬೇಕು ಅಂತ. ಅಕ್ಸೆಪ್ಟ್ ಯುವರ್ ಸೆಲ್ಫ್. ಹೌದು, ಐ ಹ್ಯಾವ್ ದ ಸ್ಟಮಕ್, ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆಫ್ ಮೈ ಬಾಡಿ, ಐ ವಿಲ್ ಅಕ್ಸೆಪ್ಟ್ ಇಟ್. ದಟ್ ಈಸ್ ಹೌ ಯು ಸೆಲೆಬ್ರೇಟ್ ಯುವರ್ ಸೆಲ್ಫ್. ಆಗ ನೀವು ಅದನ್ನು ಮಾಡಿದಾಗ ದ್ಯಾಟ್ ಎನರ್ಜಿ ಸ್ಟಾರ್ಟ್ಸ್ vibrating, and adana you can attract in your life anything you want, including partners. Exactly. Okay. So no, see, partner should not be, see, you are married, okay, ಗಿವ್ ಇಂಪಾರ್ಟೆನ್ಸ್ ಕೊಡಿ ಬೇಡ ಅಂತ ಹೇಳೋದು. ನಾನು ಹೇಳಿದೆ, ದೇಹಕ್ಕೆ ಹೆಂಗೆ ವರ್ಕೌಟ್ ಇಂಪಾರ್ಟೆಂಟು ನಿಮ್ಮ ಪಾರ್ಟ್ನರಿಗೂ ಹಾಗೆ ಇಂಪಾರ್ಟೆಂಟ್ ಅಂತ. ಬಟ್ ಸ್ಟಾಪ್ ಪೋಲೀಸಿಂಗ್ ಈಚ್ ಅದರ್. ನಿನ್ನ ಎಲ್ಲ ಫೋಕಲ್ ನಿನ್ನ ಪಾರ್ಟ್ನರ್ ಮೇಲೆ ಇದ್ದರೆ ಯು ಕಾಂಟ್ ಗ್ರೋ, ಬೋತ್ ಕೆನಾಟ್ ಗ್ರೋ, ಅಲ್ವಾ? ಈವನ್ ಮೈ ಪಾರ್ಟ್ನರ್ ಶುಡ್ ಗೋ. ನಾನು ವರ್ಕೌಟ್ ಮಾಡಬೇಕು, ನನ್ನ ಪಾರ್ಟ್ನರು ವರ್ಕೌಟ್ ಮಾಡಬೇಕು, ನಾನು ಮೆಡಿಟೇಟ್ ಮಾಡಬೇಕು. ಸಿ, ಸ್ನಾನ ಹೇಗೆ ಮಾಡ್ತಿರೋ ದೇಹಕ್ಕೆ, ಇಂಥದ್ದೆಲ್ಲ ವಿಷಯಗಳನ್ನು ನಮಗೆ ಬೇಡದಿರೋದೆಲ್ಲ ಇದೆ, ಅಲ್ವಾ? ಸೊ ಮೆಡಿಟೇಷನ್ ಅನ್ನೋದು ಮನಸ್ಸಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎವ್ರಿ ಡೇ ಆ್ಯಂಡ್ ಜರ್ನಲಿಂಗ್, ಆರ್ ಇದೆಲ್ಲ ಮಾಡಿದಾಗ ಯು ಬೋತ್ ಗ್ರೋ ಟುಗೆದರ್.